ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ದಾರೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮತ್ತು ಬಂಧನಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಒಂದು ವಾರದಲ್ಲಿ ಇದು ಎರಡನೇ ಬಲಿ. ಮಹಿಳೆಯ ಕಾಡಾನೆಗೆ ಬಲಿಯಾಗಿದ್ದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ಪ್ರತಿಭಟನೆಯ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಮತ್ತು ಬಂಧಿಸಿರೋದಕ್ಕೆ ಖಂಡನೆ ವ್ಯಕ್ತವಾಗಿದೆ. ನಾಳೆ 3 ತಾಲೂಕುಗಳ ಬಂದ್ಗೆ ಕರೆ ನೀಡಿದ್ದಾರೆ. ಎನ್ಆರ್ಪುರ, ಕೊಪ್ಪ, ಶೃಂಗೇರಿ ತಾಲೂಕು ಬಂದ್ಗೆ ಕರೆ ನೀಡಿರುವಂತದ್ದು. ಸ್ವಯಂ ಪ್ರೇರಿತ ಬಂದ್ಗೆ ಸಂಘಟನೆಗಳು ಕರೆ ನೀಡಿವೆ. ಮಲೆನಾಡು ನಾಗರಿಕ ರಕ್ಷಣಾ ವೇದಿಕೆ, ರೈತ ಸಂಘಟನೆಗಳಿಂದ ಬಂದ್ಗೆ ಕರೆ ನೀಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಡಾನೆ ದಾಳಿಗೆ ಒಳಗಾಗಿ ಸಾವನ್ನಪ್ಪಿದಂತಹ ಮಹಿಳೆಯ ಶವವನ್ನ ನಡು ರಸ್ತೆಯಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ಪ್ರತಿಭಟನೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಹಲವು ಬೇಡಿಕೆಗಳನ್ನ ಇಟ್ಟಿದ್ರು. 50 ಲಕ್ಷ ಪರಿಹಾರವನ್ನ ನೀಡಬೇಕು, ಹಾಗೆ ಶಾಶ್ವತವಾಗಿ ನಮಗೆ ಈ ಕಾಡಾನೆ ದಾಳಿಯಿಂದ ತಪ್ಪಿಸಬೇಕು. ವನ್ಯಜೀವಿ ಸಂಘರ್ಷ ಹಾಗೂ ಮಾನವನ ಸಂಘರ್ಷ ಅತಿ ಹೆಚ್ಚಾಗಿ ನಡೀತಾ ಇದೆ. ಇದಕ್ಕೆ ನಮಗೆ ಶಾಶ್ವತವಾದ ಪರಿಹಾರ ಬೇಕು. ಚೆಕ್ ತಗೊಂಡು ಬರ್ತಾರೆ ಯಾರೇ ಸಾವನ್ನಪ್ಪಿದ್ರು, ನಮಗೆ ತಾತ್ಕಾಲಿಕ ಪರಿಹಾರ ಬೇಡ ಅಂತ ಹೇಳಿ ಪಟ್ಟು ಹಿಡಿದಿದ್ರು ಪ್ರತಿಭಟನಾಕಾರರು. ಪ್ರತಿಭಟನಾಕಾರರ ಮನವೊಲಿಕೆಗೆ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಆಕ್ರೋಶ ಹೆಚ್ಚಾಯಿತು. ಹೀಗಾಗಿ ಪೊಲೀಸರು ಜನರನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಚಾರ್ಜ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವು ಪೊಲೀಸರಿಗೂ ಕೂಡ ಗಾಯಗಳಾಯಿತು, ಪ್ರತಿಭಟನಾಕಾರರಿಗೂ ಕೂಡ ಗಾಯಗಳಾಯಿತು. ಹೀಗಾಗಿ ಲಾಠಿ ಚಾರ್ಜ್ ಮಾಡಿದ್ದನ್ನ ಮತ್ತು ಆ ಪೊಲೀಸರ ಮೇಲೆ ಹಲ್ಲೆ ಮಾಡಲಿದ್ದಾರೆ ಅಂದ್ರೆ ಗಾಯಗೊಂಡ್ರಲ್ಲ ಪೊಲೀಸರು, ಅದಕ್ಕೆ ಕಾರಣರಾದ್ರಲ್ಲ ಅವರನ್ನ ಬಂಧನ ಮಾಡಲಾಗಿದೆ. ಈ ಎರಡನ್ನೂ ಖಂಡಿಸಿ ಪ್ರತಿಭಟನಾಕಾರರು ಹೋರಾಟವನ್ನ ಮುಂದುವರಿಸಿದ್ದಾರೆ. ನಾಳೆ 3 ತಾಲೂಕುಗಳ ಬಂದ್ಗೆ ಕರೆ ನೀಡಿದ್ದಾರೆ. ಇವತ್ತು ಏನು DC ಅವರು ನಾವು ಬೆಳಗಿಂದ ಹೋರಾಟ ಮಾಡ್ತಿದ್ವಿ, ಅದೇ DC ಅವರು ಸಂಜೆ ಬಂದು ಏನು ನಮಗೊಂದು ಪರಿಹಾರ ಕೊಡುವ ಬದಲಿಗೆ ನಮಗೆ ಆ ಪರಿಹಾರದ ಬದಲಿಗೆ ನಮಗೆ ಲಾಠಿ ಚಾರ್ಜ್ ಎಂಬ ಒಂದು ಅಸ್ತ್ರವನ್ನು ಪೊಲೀಸ್ ಮುಖಾಂತರ ನಮಗೆ ಪರಿಹಾರ ಕೊಟ್ಟಿದ್ದಾರೆ. ಅದು ನಾವು ಖಂಡಿತ ರೈತರ ಪರವಾಗಿ ಖಂಡನೆ ಮಾಡ್ತೀವಿ. ಆದ್ದರಿಂದ ನಾಳೆ ನಾವು ಶೃಂಗೇರಿ ಕ್ಷೇತ್ರ ಮತ್ತು ಕಾಂಡಿ ಹೋಬಳಿಯಲ್ಲಿ ಬಂದಿಗೆ ಕರೆ ಕೊಟ್ಟಿದ್ದೀವಿ. ಅದು ಎಲ್ಲರಿಗೂ ಸ್ವಯಂಕೃತ ಬಂದಿಗೆ ನಾವು ಕರೆ ಕೊಟ್ಟಿದ್ದೀವಿ. ಈ ರೀತಿ ಘಟನೆ ನಡೀಬಾರ್ದಿತ್ತು. ಈ ಘಟನೆ ನಡೆದಿದ್ದರೆ ಏನೂ ಆಗ್ತಿರಲಿಲ್ಲ. ನಾವು ಕೇಳಿದ್ದು ಬರೀ ಒಬ್ಬ ಆನೆ ತುಳಿತ ಒಳಗಾದ ಮಹಿಳೆ ಪರಿಹಾರವನ್ನು ಕೇಳಿದ್ದು. ಅದು ಪರಿಹಾರ ಕೇಳೋದು ತಪ್ಪಾದರೆ ಮತ್ತು 10 ಜನ ಅರೆಸ್ಟ್ ಮಾಡಿದ್ದಾರೆ, ಅವರನ್ನು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿಲ್ಲ ಅಂದರೆ ಅದರ ಹೋರಾಟವೇ ಬೇರೆ ಇರ್ತದೆ. ಅದರಿಂದ ಈ ರೈತರ ದಬ್ಬಾಳಿಕೆ ವಿರುದ್ಧ ನಾವು ನಾಳೆ ಬಂದಿಗೆ ಕರೆ ಕೊಡ್ತಾ ಇದ್ದೀವಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೀಶ್, ಚಿಕ್ಕಮಗಳೂರಿನಲ್ಲಿ ಸದ್ಯಕ್ಕೆ ಇವಾಗ ಯಾವ ರೀತಿ ಪರಿಸ್ಥಿತಿ ಇದೆ? ನಾಳೆ ಯಾವೆಲ್ಲ ಸಂಘಟನೆಗಳು ಬಂದ್ಗೆ ಕರೆ ನೀಡಿದೆ? ಏನಾದರೂ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆ ಇದೆಯಾ? ಚೈತ್ರ, ಏನು ಕಾಡಾನೆ ದಾಳಿಗೆ ಕಾರ್ಮಿಕ ಮಹಿಳೆ ಬೋರಮ್ಮ ಅಂತಕ್ಕಂಥ ಮಹಿಳೆ ಮೃತಪಟ್ಟಿದ್ರು. ಆ ಒಂದು ಮಹಿಳೆಯ ಮೃತದೇಹವನ್ನ ಪೊಲೀಸರು ಗುಟ್ಟಾಗಿ ರವಾನೆ ಮಾಡಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಏನು ಸ್ಥಳೀಯರು ಆ ಒಂದು ಮೃತದೇಹವನ್ನ ಶೃಂಗೇರಿ ಚಿಕ್ಕಮಗಳೂರು ರಾಜ್ಯ ಹೆದ್ದಾರಿಯಲ್ಲೇ ತಡೆದು ಅಲ್ಲಿಯೇ ಟೆಂಟ್ ಅನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಮಧ್ಯಾಹ್ನ 2:30 ಸುಮಾರಿಗೆ ಮೃತ ಮಹಿಳೆ ಬೋರಮ್ಮ ಅವರ ಕುಟುಂಬಸ್ಥರು ಬಳ್ಳಾರಿಯ ಹೊಸಪೇಟೆಯಿಂದ ಬಂದು ಏನು ತಾಯಿಯ ಮೃತದೇಹವನ್ನ ನೋಡ್ತಾರೆ. ಆ ಬಳಿಕ ಏನು ಜಿಲ್ಲಾಡಳಿತ ಇರ್ಬೋದು ಮತ್ತು ಶೃಂಗೇರಿಯ ಶಾಸಕ ರಾಜೇಗೌಡರು ಮೃತರ ಕುಟುಂಬಸ್ಥರನ್ನ ಜೊತೆಗೆ ಅಲ್ಲಿನ ಸ್ಥಳೀಯ ಶಾಸಕರ ಜೊತೆ ಮಾತನಾಡುವ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಆಗ ಏನು ಪ್ರತಿಭಟನಾ ನಿರತರು ಅರಣ್ಯ ಇಲಾಖೆಯ ಸಚಿವರ ಸ್ಥಳಕ್ಕೆ ಬರಬೇಕು, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿರ್ತಾರೆ. ಆದ್ರೆ ಜಿಲ್ಲಾಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ರೈತರು ಬಿಸಿಲಿನಲ್ಲಿ ನಡು ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕೂಡ ಯಾವುದೋ ತುರ್ತು ಕೆಲಸ ಇದೆ ಅನ್ನೋ ಒಂದು ಕುಂಟು ನೆಪವನ್ನ ಹೇಳ್ಕೊಂಡು ಸಂಜೆ 4 ಗಂಟೆಯ ವೇಳೆಗೆ ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಆದ್ರೆ ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥ ರೈತರ ಅಳಲು ಕಂಡಿಲ್ಲ ಜಿಲ್ಲಾಧಿಕಾರಿಗಳಿಗೆ ಅನ್ನೋ ಒಂದು ಆಕ್ರೋಶ ರೈತರಿಗೆ ಸಹಜವಾಗಿ ವ್ಯಕ್ತವಾಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏನು ಕೊಪ್ಪ DFO ಶಿವಶಂಕರ್ ಮತ್ತು SP ಜಿತೇಂದ್ರ ದಯಾಮ ಮತ್ತೆ ಜಿಲ್ಲಾಧಿಕಾರಿ ನಾಗರಾಜ್ ಅವರು ಒಟ್ಟೊಟ್ಟಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ರೈತರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾರೆ. ಯಾಕಂತಂದ್ರೆ ಜಿಲ್ಲಾಡಳಿತ ಈ ಒಂದು ರೈತರ ಸ್ಪಂದನೆಗೆ ಕಷ್ಟಕ್ಕೆ ಸ್ಪಂದಿಸಬೇಕಾಗಿತ್ತು. ಮೃತ ಮಹಿಳೆ ಹಾಗೂ ಮಲೆನಾಡಿನ ರೈತರ ಈ ಒಂದು ಜೀವಗಳಿಗೆ ಆಗ್ತಾ ಇರ್ತಕ್ಕಂಥ ಏನು ಸಾವು ನೋವುಗಳಿಗೆ ಬೆಲೆ ತೆರಬೇಕಾಗುತ್ತೆ ಅನ್ನೋ ಒಂದು ಆಕ್ರೋಶವನ್ನು ಅವರು ಹಾಕ್ತಾರೆ. ಯಾಕಂತಂದ್ರೆ ಸಂಪೂರ್ಣ ಹೊಣೆಯನ್ನ ಹೊತ್ತಿದ್ದಂತ ಜಿಲ್ಲಾಡಳಿತ
ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ವಿಫಲವಾಗ್ತದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಟ್ಟಾರೆಯಾಗಿ ಇದು ಜಿಲ್ಲಾಡಳಿತದ ಸಂಪೂರ್ಣ ವಿಫಲ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಪ್ರತಿಭಟನಾ ನಿರತರು ಏನು ನಮಗೆ ನೀವು ಕೊಡ್ತಕ್ಕಂಥ 20 ಲಕ್ಷ ಪರಿಹಾರದ ಚೆಕ್ ನ ಭಿಕ್ಷೆ ನಮಗೆ ಬೇಕಾಗಿಲ್ಲ, ನಾವೇ ಎಲ್ಲರೂ ಕೂಡ ಕೈಯಿಂದ ಹಣವನ್ನ ಹಾಕಿ ಆ ಒಂದು ಮೃತ ಮಹಿಳೆಯ ಕುಟುಂಬಸ್ಥರಿಗೆ ಹಣವನ್ನ ಕೊಡ್ತೇವೆ, ಅರಣ್ಯ ಇಲಾಖೆಯ ಕಚೇರಿಗೆ ನಾವೇ ಬೆಂಕಿಯನ್ನ ಹಾಕ್ತೇವೆ ಅನ್ನೋ ಒಂದು ಮಾತುಗಳನ್ನ ಕೂಡ ಆಡಿದ್ರು. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಜಿಲ್ಲಾಧಿಕಾರಿಗಳು ಮತ್ತೆ ಶಾಸಕರು ಪ್ರತಿಭಟನಾ ನಿರತರ ಮನವೊಲಿಸುವಲ್ಲಿ ವಿಫಲವಾಗ್ತಾರೆ. ಆ ಬಳಿಕ ಏನು ಪೊಲೀಸರ ಭದ್ರತೆಯ ನಡುವೆ ಆ ಒಂದು ಕುಟುಂಬದವರಿಗೆ ಏನು ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ, ಚೆಕ್ ಅನ್ನು ಕೂಡ ಹಸ್ತಾಂತರ ಮಾಡ್ತಾರೆ. ಬಳಿಕ ಏನು ಅವರನ್ನ ಪೊಲೀಸ್ ಭದ್ರತೆಯಲ್ಲಿ ಶವವನ್ನ ಆಂಬುಲೆನ್ಸ್ ಹಾಕಿ ಕಳಿಸಿ ಕೊಟ್ಟ ಬಳಿಕ ಸಹಜವಾಗಿ ಭುಗಿಲೆದ್ದಂತ ಒಂದು ಆಕ್ರೋಶದ ಕಟ್ಟೆ ಹೊಡೆದಿರುತ್ತೆ. ಆ ವೇಳೆನಲ್ಲಿ ಪ್ರತಿಭಟನಾ ನಿರತರು ಪೊಲೀಸರ ಜೀಪ್ ಅನ್ನು ತಡೆಯೋದು ಮತ್ತೆ ಆಂಬುಲೆನ್ಸ್ ಅನ್ನು ತಡೆಯುವ ಒಂದು ಪ್ರಯತ್ನ ಮಾಡ್ತಾರೆ. ಈ ವೇಳೆನಲ್ಲಿ ಪೊಲೀಸರು ರೈತರ ಮೇಲೆ ಮತ್ತೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಪೊಲೀಸ್ ವ್ಯಾನ್ ಅನ್ನ ಕೂಡ ಏನು ಹಿಂದೆ ಸ್ವಲ್ಪ ದೂರ ಹಿಂದೆ ದೂಕುವಂತ ಮತ್ತೆ ತಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಏನೇ ಆಗ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಮಲೆನಾಡಿನ ರೈತರ ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ರೈತರ ಮೇಲೆ ದಬ್ಬಾಳಿಕೆಗಳು, ದೌರ್ಜನ್ಯಗಳು ಸರ್ಕಾರದ ಮೇಲೆ ನಿರಂತರವಾಗಿ ನಡೀತಾ ಇದಾವೆ ಅನ್ನೋ ಒಂದು ಆಕ್ರೋಶವನ್ನ ರೈತಪರ ಸಂಘಟನೆಗಳು ಮತ್ತು ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಇಷ್ಟೆಲ್ಲ ಐಡ್ರಾಮಾಗಳ ಬಳಿಕ ಏನಂತಂದ್ರೆ ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶೃಂಗೇರಿ, ಎನ್ಆರ್ ಪುರ, ಕೊಪ್ಪ ಹಾಗೂ ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯ ಹೋಬಳಿಯಲ್ಲಿ ಸೇರ್ತಕ್ಕಂಥ ಎಲ್ಲ ಭಾಗಗಳಲ್ಲಿ ಕೂಡ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಒಂದು ಕೊಟ್ಟಿರ್ತಕ್ಕಂಥ ಬಂದ್ಗೆ ಎಲ್ಲ ರೈತಪರ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ಯೋಗೀಶ್ ತಮ್ಮೆಲ್ಲ ಮಾಹಿತಿಗಾಗಿ.